ಪುಟ್ಟಜ್ಜಿ ಕತೆ ಹೇಳು ನೋಟ್ಸ್ ಭಾಗ 2. ಮೊದಲನೆಯ ಭಾಗದಲ್ಲಿ ಯಾರು ಯಾರಿಗೆ ಹೇಳಿದರುವರೆಗೂ ಆಗಿತ್ತು. ಈಗ ಮುಂದಿನ ಅಭ್ಯಾಸ. ಈ ಕೆಳಗಿನ ನೀಡಿದ ಸೂಚನೆಯಂತೆ ಉತ್ತರ ಬರೆಯಿರಿ. ಮೊದಲನೇದು, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಪುಟ್ಟಜ್ಜಿ ಕತೆ ಹೇಳು ಪಾಠದಲ್ಲಿ ಬಂದಿರುವಂತಹ ಪ್ರಾಣಿಗಳು ಯಾವ? ಹುಲಿ, ಚಿರತೆ, ಕಾಡುಕೋಣ, ಆನೆ, ಜಿಂಕೆ. ನೆಕ್ಸ್ಟ್, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ. ಪುಟ್ಟಜ್ಜಿ ಕತೆ ಹೇಳು ಪಾಠದಲ್ಲಿ ಬಂದಿರುವಂತಹ ವ್ಯಕ್ತಿಗಳು ಯಾರ್ಯಾರು? ಪುಟ್ಟಜ್ಜಿ, ಹುಡುಗ, ಯುವಕ, ಯುವತಿ, ಹುಡುಗ, ಹುಡುಗಿ. ನಂತರ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಪೊರೆ, ಪ್ರಾಣಿಗಿಂಡಿ, ಭಯ, ತೊಗಟೆ, ಮದ್ದು, ಯಾವತ್ತಾರೆ. ಈ ಒಂದು ಪದಗಳ ಅರ್ಥವನ್ನು ಬರೆಯುವುದಕ್ಕೆ ಕೇಳಿದರೆ, ಮೊದಲನೇದಾಗಿ ಪೊರೆ ಅಂದರೆ ರಕ್ಷಿಸು, ಸಲಹು ಅಥವಾ ಕಾಪಾಡು. ನಂತರ ಪ್ರಾಣಿಗಿಂಡಿ ಅಂದರೆ ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ. ನಂತರ ಭಯ ಅಂದರೆ ಎಲ್ಲರಿಗೂ ಗೊತ್ತಿರುವಂತೆ ಹೆದರಿಕೆ, ಅಂಜಿಕೆ ಅಂತ ನಾವು ಹೇಳ್ಬೋದು. ತೊಗಟೆ ಅಂದರೆ ಮರದ ಸಿಪ್ಪೆ. ಮದ್ದು ಅಂದರೆ ಔಷಧಿ. ಯಾವತ್ತಾರೆ ಅಂದರೆ ಯಾವತ್ತಾದರೂ, ಇನ್ನೊಂದು ದಿನ ಅಂತ ನಾವೇನು ಹೇಳ್ತೀವಿ, ಯಾವತ್ತಾರೆ ಕೊಡ್ತೀನಿ ಅಂತ ಹೇಳ್ತೀವಲ್ವ, ಆ ರೀತಿ. ಯಾವತ್ತಾರೆ ಅಂದರೆ ಇನ್ನೊಂದು ದಿನ, ಯಾವತ್ತಾದರೂ. ನಂತರ ಹೊಂದಿಸಿ ಬರೆಯಿರಿ. ಈ ಒಂದು ಸೈಡಲ್ಲಿ ಕ್ವಶನ್ಸ್ ಕೇಳಿದರೆ, ಈ ಕಡೆ ಆನ್ಸರ್ಸ್ ಕೊಟ್ಟಿದ್ದಾರೆ. ನಾವು ಇದನ್ನು ಹೊಂದಿಸಿ ಬರೀಬೇಕು. ಪುಟ್ಟಜ್ಜಿ, ಕಾಡು, ಚುಕ್ಕಿ, ಮದ್ದು, ಹಳ್ಳದ ದಂಡೆ, ಜಗಳ. ಈ ಕಡೆ ಹುಲಿಗೂ ಯುವಕನಿಗೂ ಜಗಳ, ಜಿಂಕೆ, ಸೊಪ್ಪು ಸದೆ, ಬೇರು, ಕತೆ, ಹುಲಿ, ಚಿರತೆ, ಕಾಡುಕೋಣ, ಊರು ಬೆಳೆಯಿತು. ಮೊದಲನೇದಾಗಿ ಪುಟ್ಟಜ್ಜಿ ಇಲ್ಲಿರುವಂತಹ ಆನ್ಸರ್ಸಿಗೆ ಯಾವುದಕ್ಕೆ ಜಾಯ್ನ್ ಆಗುತ್ತೆ? ಪುಟ್ಟಜ್ಜಿ ಕತೆ. ನಂತರ ಕಾಡು, ಹುಲಿ, ಚಿರತೆ, ಕಾಡುಕೋಣ. ನಂತರ ಚುಕ್ಕಿ ಅಂದರೆ ಜಿಂಕೆಯ ಹೆಸರು. ಮದ್ದು, ಸೊಪ್ಪು ಸದೆ, ಬೇರು ಅಂದರೆ ಔಷಧಿ ಅಂತ ನಾವೇನು ಓದಿದ್ವು ಅಲ್ವಾ. ಸೊ ಸೊಪ್ಪು ಸದೆ ಬೇರುಗಳಿಂದ ನಾವು ಇಲ್ಲಿ ಮದ್ದನ್ನು ತಯಾರಿಸುವಂಥದ್ದು, ಔಷಧಿಯನ್ನು ತಯಾರಿಸುವಂಥದ್ದು. ನಂತರ ಹಳ್ಳದ ದಂಡೆ, ಊರು ಬೆಳೆಯಿತು. ಹಳ್ಳದ ದಂಡೆಯಲ್ಲಿರುವಂತಹ ಊರು ಬೆಳೆಯಿತು. ಜಗಳ ಅಂದರೆ ಹುಲಿಗೂ ಯುವಕನಿಗೂ ಏನಾಯಿತು, ಇಲ್ಲಿ ಜಗಳ ಆಯಿತು. ನಂತರ ಇಲ್ಲಿ ಕೆಲವೊಂದು ಪ್ರಾಣಿಗಳ ಲಿಸ್ಟ್ ಕೊಟ್ಟಿದ್ದಾರೆ, ಪಟ್ಟಿ ಕೊಟ್ಟಿದ್ದಾರೆ. ಅದರಲ್ಲಿ ಸಾಕು ಪ್ರಾಣಿಗಳು ಯಾವುವು ಮತ್ತು ಕಾಡು ಪ್ರಾಣಿಗಳು ಯಾವುವು ಅಂತ ನಾವಿಲ್ಲಿ ವಿಂಗಡಿಸಿ ಬರೀಬೇಕು. ಹುಲಿ, ಕತ್ತೆ, ಎಮ್ಮೆ, ಆಡು, ಮೇಕೆ, ಹಂದಿ, ಕರಡಿ, ಜಿಂಕೆ, ನಾಯಿ, ಕಾಡುಕೋಣ, ಬೆಕ್ಕು, ಜಿರಾಫೆ, ಮಂಗ, ಸಿಂಹ, ಗೆಂಡಾಮೃಗ, ಚಿರತೆ, ಎತ್ತು, ಸಾರಂಗ, ಕೋಳಿ, ಆನೆ. ಸೊ ಇಷ್ಟು ಪ್ರಾಣಿಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಾಕು ಪ್ರಾಣಿಗಳು ಯಾವುವು, ಕಾಡು ಪ್ರಾಣಿಗಳು ಯಾವುವು ಅಂತ ನಾವಿಲ್ಲಿ ನೋಡಿ ತಿಳ್ಕೊಂಡು ಬರೀಬೇಕು. ಮೊದಲನೇ ಸಾಕು ಪ್ರಾಣಿಗಳಲ್ಲಿ ಬರುವಂಥವು ಕತ್ತೆ, ಎಮ್ಮೆ, ಆಡು, ಮೇಕೆ, ನಾಯಿ, ಬೆಕ್ಕು, ಎತ್ತು, ಕೋಳಿ. ನಂತರ ಕಾಡು ಪ್ರಾಣಿಗಳಲ್ಲಿ ಹುಲಿ, ಹಂದಿ, ಕರಡಿ, ಜಿಂಕೆ, ಕಾಡುಕೋಣ, ಜಿರಾಫೆ, ಮಂಗ, ಸಿಂಹ, ಗೆಂಡಾಮೃಗ, ಚಿರತೆ, ಆನೆ. ಸೊ ಈ ಒಂದು ಲಿಸ್ಟ್ ನಾವೇನು ಮಾಡಿದ್ವಿ, ವಿಂಗಡಿಸಿ ಇಲ್ಲಿ ಬರೆಯಲಾಗಿದೆ. ನಂತರ ಗುಂಪಿಗೆ ಸೇರದ ಪದ. ಕೆಳಗೆ ಕೊಟ್ಟಿರುವಂತಹ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದ ಏನೋ ಬರೆದು ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವಿಲ್ಲಿ ಕೊಡುವಂಥದ್ದು. ಮೊದಲನೇ ಗುಂಪಿನಲ್ಲಿ ಹಸು, ಎಮ್ಮೆ, ಕರಡಿ, ಹಂದಿ. ಸೊ ಇಲ್ಲಿ ನಾವು ಇಲ್ಲಿ ಕಾಣ್ಬೋದು ಕರಡಿ, ಹೌದಾ. ಹಸು, ಎಮ್ಮೆ, ಹಂದಿ ಇವೆಲ್ಲ ಏನೋ ಸಾಕು ಪ್ರಾಣಿಗಳು. ಆದರೆ ಕರಡಿ ಏನಿದೆ, ಇದು ಸಾಕು ಪ್ರಾಣಿ ಅಲ್ಲ, ಕಾಡು ಪ್ರಾಣಿ. ಅದಕ್ಕೋಸ್ಕರ ಇದು ಗುಂಪಿಗೆ ಸೇರದ ಪದ. ನಂತರ ನಾನು, ನೀನು, ಅವನು, ರಮ್ಯ. ಸೊ ಇಲ್ಲಿ ರಮ್ಯ ಅನ್ನೋದು ಏನಾಗಿದೆ, ಅಂಕಿತ ನಾಮ ಆಗಿದೆ. ನಾನು, ನೀನು, ಅವನು ಅನ್ನೋದು ಸರ್ವನಾಮ ಆಗಿದೆ. ಸೊ ಇದು ಇದರ ಗುಂಪಿಗೆ ಸೇರುವುದಿಲ್ಲ. ನಂತರ ಯುವಕ, ಯುವತಿ, ಮುದುಕ, ಅಣ್ಣ. ಯುವಕ, ಮುದುಕ, ಅಣ್ಣ ಇವೆಲ್ಲ ಏನು ಪುಲ್ಲಿಂಗ. ಆದರೆ ಯುವತಿ ಅನ್ನೋದು ಸ್ತ್ರೀಲಿಂಗ. ಅದಕ್ಕೋಸ್ಕರ ಯುವತಿಯಲ್ಲಿ ಗುಂಪಿಗೆ ಸೇರುವುದಿಲ್ಲ. ನಂತರ ಕತೆ, ಕವನ, ಪೆನ್ಸಿಲ್, ಕಾದಂಬರಿ. ಈ ಕತೆ, ಕವನ, ಕಾದಂಬರಿ ಇವೆಲ್ಲ ಏನು ಸಾಹಿತ್ಯಕ್ಕೆ ನಾವಿಲ್ಲಿ ಕರೆಯುವಂಥದ್ದು. ಆದರೆ ಪೆನ್ಸಿಲ್ ಏನು ಬರೆಯುವ ಒಂದು ವಸ್ತು ಆಗಿದೆ. ಅದಕ್ಕೋಸ್ಕರ ಇದು ಗುಂಪಿಗೆ ಸೇರುವುದಿಲ್ಲ. ಧನ್ಯವಾದಗಳು.